So, my dear first year students, so next we move on to the multiplication and division and addition and subtraction. But last class we discussed about the scientific notation and their problem. ಸೊ ಈಗ ನಾವು ಅವುಗಳಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಜೊತೆಗೆ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಇವನ್ ಮಾಡೋದು ಹೆಂಗೆ ಅಂತ ಡಿಸ್ಕಸ್ ಮಾಡೋಣ. ನೀವು ಹೈಸ್ಕೂಲಲ್ಲಿ ಅದಕ್ಕಿಂತನೂ ಪ್ರೈಮರಿ ಸ್ಕೂಲ್ ಇದ್ದಾಗ, ದಟ್ ಈಸ್ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಅಲ್ಲೂ ಕೂಡ ನಿಮಗೆ ಅಡಿಷನ್ ಮಾಡೋದು ಹೇಳ್ಕೊಡ್ತಾರೆ. 1 + 2 = 3 ಅಥವಾ 5 + 3 = 8 ಅಥವಾ ತುಂಬ ಸಿಂಪಲ್ಲಾಗಿ ಅಂದರೆ 2 + 2 = 4 ಇಂಥವೆಲ್ಲ ಹೇಳ್ಕೊಡ್ತಾರೆ. ಬಟ್ ಹಾಗೆ ಇಲ್ಲೂ ಕೂಡ ನಮಗೆ ಅಡಿಷನ್ ಇದೆ. ಬಟ್ ಈ ಅಡಿಷನ್ ಈಸ್ ಬೇಸ್ಡ್ ಆನ್ ದ ಸೈಂಟಿಫಿಕ್ ನೊಟೇಷನ್. ಸೈಂಟಿಫಿಕ್ ನೊಟೇಷನ್ ಆಧಾರದ ಮೇಲೆ ನಾವಿಲ್ಲಿ ಅಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ನು ಮತ್ತು ಡಿವಿಷನ್ ಇವೆಲ್ಲವೂ ಕೂಡ ಹೈಸ್ಕೂಲಲ್ಲಿ ಆಗಿರ್ತವೆ ಸಣ್ಣದಾಗಿ. ಬಟ್ ಇಲ್ಲಿ ನಾವು ಈ ಮಲ್ಟಿಪ್ಲಿಕೇಷನ್, ಡಿವಿಷನ್ ಮತ್ತು ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನನ್ನು ಸೈಂಟಿಫಿಕ್ ನೊಟೇಷನಿಗೆ ಮಾಡೋದು ಹೆಂಗೆ ಅಂತ ನೋಡ್ತೀವಿ. ಯಾಕೆಂದರೆ ಇನ್ನು ನೀವು ನೆಕ್ಸ್ಟ್ ಫ್ಯೂಚರ್ ಕ್ಲಾಸ್ಗಳಲ್ಲಿ ಯು ಶುಡ್ ಮೋರ್ ಅವೇರ್ನೆಸ್ ಅಬೌಟ್ ಹೌ ಟು ಡೂ ಮಲ್ಟಿಪ್ಲಿಕೇಶನ್ ಆಫ್ ಸೈಂಟಿಫಿಕ್ ನೊಟೇಷನ್. ನಿಮ್ಗೆ ಇಲ್ಲಿ ಯಾವುದು ಸಿಂಪಲ್ ಅಡಿಷನ್ ಅಥವಾ ಸಿಂಪಲ್ ಸಬ್ಸ್ಟ್ರಾಕ್ಷನ್ ಅಥವಾ ಸಿಂಪಲ್ ಮಲ್ಟಿಪ್ಲಿಕೇಶನ್, ಸಿಂಪಲ್ ಡಿವಿಷನ್ ಇವೆಲ್ಲ ನೀವು ಮಾಡ್ತೀರ. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ನಮ್ಮ ಪ್ರಾಬ್ಲಮ್ಗಳಲ್ಲಿ, ಎಸ್ಪೆಷಲಿ ಇನ್ ಕೇಸ್ ಆಫ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿನಲ್ಲಿ ಈ ಸೈಂಟಿಫಿಕ್ ನೊಟೇಷನ್ ಟರ್ಮ್ಗಳು ಬರ್ತವೆ. ಸೊ ಅವುಗಳನ್ನು ನಾವು ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡೋದು ಹೇಗೆ ಅಥವಾ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಸೊ ಅದು ಗೊತ್ತಿದ್ದರೆ ಮಾತ್ರ ನಾವು ತುಂಬ ಈಸಿಯಾಗಿ ನಾವು ಭಾಳ ಬೇಗ ಆನ್ಸರನ್ನು ಹುಡುಕ್ಬೋದು. ಇಲ್ಲಿ ಆನ್ಸರು ಏನು ಬರುತ್ತೆ ಅದರ ಬೇಸ್ ಮೇಲೆ ನಾವು ಈ ಪ್ರಾಬ್ಲಮ್ಗಳನ್ನು ಡಿಸೈಡ್ ಮಾಡ್ತಾವೆ. ಸೊ ಮೊದಲನೇದಾಗಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮಾಡೋದಾದರೆ, ದಟ್ ಈಸ್ the operation of multiplication division follows the rules applied for exponential number. ಇಲ್ಲಿ ಒಂದಷ್ಟು ಎಕ್ಸ್ಪೊನೆನ್ಷಿಯಲ್ ನಂಬರ್ ಮೇಲೆ ನಾವು ಈ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನಲ್ಲಿ ಹೆಂಗೆ ಮಾಡ್ತೀವಿ ಅಂತೇಳಿ. ಸೊ ಜನರಲಿ ನಾನು ಆವಾಗಲೇ ಒಂದು ಫಾರ್ಮುಲಾ ಹೇಳಿದ್ದೆ ಹಿಂದಿನ ಕ್ಲಾಸಲ್ಲಿ. ದಟ್ ಈಸ್ a to the power of n ಇಂಟು a to the power of m ಇರುತ್ತೆ ಅಂತ ತಿಳ್ಕ. a to the power of n into a to the power of m. So both having a base value and the power is varied, that is n plus m ಅಂತಿದೆ. ಇವೆರಡನ್ನು ಆ್ಯಡ್ ಮಾಡಿದ್ರೆ, ಯಾಕೆಂದರೆ ಬೇಸ್ ಸೇಮ್ ಇರೋದ್ರಿಂದ ನಾವು ಏನು ಮಾಡ್ತೀವಿ, ದಟ್ ಈಸ್ ಬೇಸ್ ಸೇಮ್ ಇರೋದ್ರಿಂದ a to the power n plus m ಅಂತ ಬರ್ತದೆ. ಸೊ ಈ ಫಾರ್ಮುಲಾ ನೆನಪಿರಬೇಕು. a to the power of n into a to the power of m is equal to a to the power of n plus m ಅಂತ ತಗೊಳ್ತೀವಿ. ಸೊ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಪವರ್ ಫಾರ್ಮ್ ಅಥವಾ ಎಕ್ಸ್ಪೊನೆನ್ಷಿಯಲ್ ಫಾರ್ಮನ್ನು ನಾವು ಅಡಿಷನ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮಲ್ಟಿಪ್ಲಿಕೇಶನ್. ದಟ್ ಈಸ್ 6.4 into 10 to the power of 4 is multiplied by 4.8 into 10 to the power of 6 ಇದೆ. So one is 6.4 into 10 to the power of 4 is multiplied to 4.8 into 10 to the power of 6 ಇದೆ. So the 6.4 and 4.8 is normally multiplication. ಇದರಲ್ಲಿ ಏನು ಅಂತ ದೊಡ್ಡ ಡಿಫ್ರೆನ್ಸ್ ಇರಲ್ಲ. 6.4 ಮಲ್ಟಿಪ್ಲಿಕೇಶನ್ ಸಿಂಪಲ್ ಕ್ಯಾಲ್ಕುಲೇಟರ್ ಹೊಡೆಯೋದು 4.8 ಹೊಡಿತೀರ, ಅಲ್ಲಿ ನಿಮ್ಗೆ ಆನ್ಸರ್ ಬರುತ್ತೆ. ದಟ್ ಈಸ್ 30.72 ಸಿಕ್ಬಿಡುತ್ತೆ. 30.72 ಬಿಕಾಸ್ 6.4 ಈಸ್ ಇಂಟು 4.8 ಹೊಡೆದ್ರೆ ನಮಗೆ 30.72 ಸಿಗುತ್ತೆ. 30.72. ಬಟ್ ಇಲ್ಲಿ 10 to the power of 4 ಮತ್ತು 10 to the power of 6 ನಾನು ಆಲ್ರೆಡಿ ಹೇಳಿದೆ. ದಟ್ ಈಸ್ a to the power of n into a to the power of m is equal to a to the power of n plus m ಅಂತ. ಹಾಗಾಗಿ ಇಲ್ಲಿ ನಾವು ಏನು ಮಾಡಿದ್ವಿ, 10 to the power of 4 plus 6 ಅನ್ನು ಬರ್ಕೊಂಡ್ವಿ. 10 to the power of 4 plus 6. ಸೊ 4 plus 6 ಮೀನ್ಸ್ ದಟ್ ಈಸ್ 4 plus 6 ಅಂದರೆ ದಟ್ ಈಸ್ 10. ಹಾಗಾಗಿ 30.72 into 10 to the power of 10 ಇದೆ. 30.72 into 10 to the power of 10. ಹಾಗಾಗಿ ಸೊ
ದಟ್ ಈಸ್ ನಾಟ್ ಕಂಪ್ಲೀಟ್ಲಿ ಇನ್ ದ ಸೈಂಟಿಫಿಕ್ ನೊಟೇಷನ್. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೋದು. ಇಷ್ಟಕ್ಕೆ ಆನ್ಸರ್ ನಿಲ್ಸಂಗಿಲ್ಲ. ಯಾಕೆಂದರೆ ನಾವೆಲ್ಲ ಹೇಳ್ತೀನಿ ಸೈಂಟಿಫಿಕ್ ನೊಟೇಷನ್ ಟರ್ಮ್ಸಲ್ಲಿ ಕನ್ವರ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಅದು ತಪ್ಪು ಅಂತ ಹೇಳ್ತೇವೆ. 30.72 10 to the power of 10 ಈಸ್ ರೈಟ್ ಆನ್ಸರ್. ಬಟ್ ಆದರೆ ನೀವೇನು ಮಾಡಬೇಕು, ಇಲ್ಲಿ ಸೈಂಟಿಫಿಕ್ ನೊಟೇಷನಿಗೆ ಕನ್ವರ್ಟ್ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಲ್ಲ. ಹಾಗಾಗಿ 30 ಪಾಯಿಂಟ್ ಇದೆ. ಸೊ 30 ಪಾಯಿಂಟ್ ಮೀನ್ಸ್ ಇಟ್ ಈಸ್ ಮೋರ್ ದ್ಯಾನ್ 10 ಅಥವಾ 1 to 10 ಇರುತ್ತೆ ನಮಗೆ. ಸೊ ದಟ್ ಈಸ್ n ಇಂಟು 10 to the power of n ಅಂದರೆ ಈ ವ್ಯಾಲ್ಯೂ ಏನು ಕ್ಯಾಲ್ಕುಲೇಟರ್ n ಬರುತ್ತೆ, ದಟ್ ಈಸ್ ಆಲ್ವೇಸ್ ವೇರಿ ಬಿಟ್ವೀನ್ 1 to 10 ಇದೆ. 30 ಈಸ್ ಮೋರ್ ದ್ಯಾನ್ 10 ಅಲ್ವಾ. ಹಾಗಾಗಿ ನಾವೇನು ಮಾಡಬೇಕು, 3.0 ಮಾಡಬೇಕು. 3.072 ಇಂಟು 10 to the power of ಎಡಗಡೆ ಮೂವ್ ಆಯಿತು ಪ್ಲಸ್ 1 ಅಲ್ವಾ. ಹಾಗಾಗಿ ಆ 10ಗೆ ಪ್ಲಸ್ 1 ಆ್ಯಡ್ ಮಾಡ್ತೀವಿ. ಹಾಗಾಗಿ ನಮಗೆ 10 to the power of 11 ಆಗುತ್ತೆ. ದಟ್ ಈಸ್ 3.072 ಇಂಟು 10 to the power of 11. 11 ಹೆಂಗೆ ಬಂತು ಅಂದರೆ ದಟ್ ಈಸ್ ಇಲ್ಲಿ 30 ಇದೆ. 30ನ ನಾವು ಡೆಸಿಮಲ್ ಪಾಯಿಂಟ್ ಈ ಕಡೆ ಮೂವ್ ಆಯಿತು ಅಂದರೆ 1 ಡಿಜಿಟ್ ಮಾತ್ರ ಮೂವ್ ಆಯಿತು. 1 ಡಿಜಿಟ್ ಮೂವ್ ಆದ್ರಿಂದ ಪ್ಲಸ್ 1 ಎಗೇನ್ ಇನ್ ದಿ ಫಾರ್ಮ್ ಆಫ್ ಹೆಂಗಾಗುತ್ತದು. ಸೊ ಈ 30.72 ಇಂಟು 10 to the power of 10 ಇದೆ. 10 to the power of 10 ಇದೆ. ಸೊ ಈಗ ನಾನು ಡೆಸಿಮಲ್ ಪಾಯಿಂಟನ್ನು ಈ ಕಡೆ ಮೂವ್ ಮಾಡ್ತೀನಿ. 1 ಡಿಜಿಟ್ ಮೂವ್ ಮಾಡಿದ್ರೆ ಆಯಿತು. ದಟ್ ಈಸ್ 3.072 ಇಂಟು 10 to the power of 10 ಆಲ್ರೆಡಿ ಇದೆ ಅಲ್ವಾ, ಇಂಟು 10 to the power of 1. ಯಾಕೆಂದರೆ ಇಲ್ಲಿ ಒಂದು ಡಿಜಿಟ್ ಏನಾಯಿತು, ಇಲ್ಲಿರುವಂಥ ಡೆಸಿಮಲ್ ಪಾಯಿಂಟ್ ಇಲ್ಲಿಗೆ ಬಂತು. 30 ಇದ್ದಿದ್ದು 3.0 ಆಯಿತು ಅಲ್ವಾ. ದಟ್ ಈಸ್ ಆಲ್ವೇಸ್ ಲೈಸ್ ಬಿಟ್ವೀನ್ 1 to 10. 1ರಿಂದ 10 ಒಳಗಡೆ 3 ಅಂತ ಬಂದೇ ಬರುತ್ತೆ. ಹಾಗಾಗಿ 3.0 ಅಂತಂದರೆ ಎಲ್ಲಿ ಎಕಡೆ ಮೂವ್ ಆಯಿತು, ನಿಮ್ಮ ಎಡಭಾಗಕ್ಕೆ ಅಥವಾ ನಿಮ್ಮ ಎಡಗೈನ ಕಡೆ ಡೆಸಿಮಲ್ ಪಾಯಿಂಟ್ ಮಾತಾಗ ಪ್ಲಸ್ 1. ಹಾಗಾಗಿ ನಾವು 10 to the power of 10ಗೆ ಇಂಟು 10 to the power of 1 ಇದೆ. ಎಗೇನ್ ಇದು ಫಾರ್ಮ್ ಆಫ್ ಹೇಗಿದೆ, ಯಾವ ಥರ ಇದೆ ಅದು ಈಕ್ವೇಷನ್. ದಟ್ ಈಸ್ a to the power of n ಇಂಟು a to the power of m ಅಲ್ಲಿದೆ. ಹಾಗಾಗಿ ನಾವು ಏನು ಬರಿತೀವಿ, a to the power of n ಪ್ಲಸ್ m ಅಂತ ಬರ್ಕೊಂತೀವಿ. ಹಾಗಾಗಿ ಅದನ್ನೇನು ಮಾಡ್ತೀವಿ ನಾವು, ದಟ್ ಈಸ್ 3.072 ಇಂಟು 10 to the power of 10 ಪ್ಲಸ್ 1 ಇದೆ. ದಟ್ ಈಸ್ 11. ಹಾಗಾಗಿ ನಾವು ಅದನ್ನು ಡೈರೆಕ್ಟಾಗಿ ಇಲ್ಲಿ ನಾವು ಆನ್ಸರನ್ನು ಬರೆದಿದ್ದೀವಿ ಅಷ್ಟೇ. ದಟ್ ಈಸ್ 3.072 ಇಂಟು 10 to the power of 11. ಕ್ಲಿಯರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಂಪಲ್, ದಟ್ ಈಸ್ 7.8 into 10 to the power of minus 6 is multiplied with 3.2 into 10 to the power of minus 1 ಇದೆ. ಹಾಗಾಗಿ 7.8 into 3.2 is a normal multiplication and ಇಲ್ಲಿ 10 to the power of minus 6 that is in the form of a to the power of n ಅಲ್ಲಿದೆ, ಯಾವುದೋ 10 to the power of 6 and 10 to the power of minus 1 in the form of 10 to the power a to the power of m nature ಇದೆ. that is in the form of a to the power of n plus m ಅಲ್ಲಿ. ಹಾಗಾಗಿ ನಾವು 10 to the that is 7.8 into 3.2 that is 7.8 into 3.2 into 10 to the power of minus 6 minus 1 minus 6 minus 1 ಅದು ಏನಾಯಿತು minus 7 ಆಯಿತು. ಅಡಿಷನ್ ಮಾಡ್ತೀವಿ. ಎರಡು ಏನು ಸೈನ್ ಏನಿದಾವೆ, ನೆಗೆಟಿವ್ ಚಾರ್ಜ್ ಇದೆ, ದಟ್ ಈಸ್ ನೆಗೆಟಿವ್ ಸಬ್ಸ್ಟ್ರಾಕ್ಷನ್ ಸಿಂಬಲ್ ಇದೆ, ನೆಗೆಟಿವ್ ಇದೆ. ಹಾಗಾಗಿ ಎರಡೂ ಸೈನ್ಗಳು ಒಂದೇ ಇರೋದ್ರಿಂದ ಈಗ ಜಸ್ಟ್ ಆ್ಯಡಿಂಗ್ ಅಲ್ವಾ, ಏನಿಲ್ಲ. ಹಾಗಾಗಿ minus 6 ಅಲ್ಲಿ minus 1 ಅಡಿಷನ್ ಮಾಡಿದಾಗ ನಮಗೆ minus 7 ಸಿಗುತ್ತೆ. ಆ್ಯಂಡ್ ದಟ್ ಈಸ್ 7.8 into 3.2 that is multiplied, that will gives 24.96 ಅಲ್ವಾ, 24.96 into 10 to the power of minus 7 because 10 to the power of minus 6 minus 1 ಅನ್ನು ನಾವು ಅಡಿಷನ್ ಮಾಡಿದ್ದೀವಿ. minus 6 minus 1 ಅಡಿಷನ್ ಮಾಡಿದಾಗ minus 7 ಬರುತ್ತೆ. that is 10 to the power of minus 7 and again 24.96 is not lies between the scientific notation. ಅಲ್ಲೂ ಕೂಡ ಏನಾಗುತ್ತೆ, ಒಂದು ಡೆಸಿಮಲ್ ಪಾಯಿಂಟ್ ಹಿಂಭಾಗಕ್ಕೆ ಬರಬೇಕು. ಹಾಗಾಗಿ 2.1 2.496 ಇಂಟು 10 to the power of minus 7 ಇದೆ. ಒಂದು ಡೆಸಿಮಲ್ ಪಾಯಿಂಟ್ 24ಇಂದ 2.6ರಿಂದ ನಿಮ್ಮ ಎಡಭಾಗಕ್ಕೆ ಮೂವ್ ಆಗುತ್ತೆ, ದಟ್ ಈಸ್ ಪ್ಲಸ್ 1. ಹಾಗಾಗಿ minus 7 ಪ್ಲಸ್ 1 ಇಂದ ದಟ್ ಈಸ್ 2.496 ಇಂಟು 10 to the power of
ಮೈನಸ್ 6 ಆಯಿತು. 2.496 ಇಂಟು 10 ಟು ದ ಪವರ್ ಆಫ್ ಮೈನಸ್ 6. ದಿಸ್ ಇಸ್ ಅಬೌಟ್ ಆ್ಯನ್ ಮಲ್ಟಿಪ್ಲಿಕೇಶನ್. ಓಕೆ, ದಿಸ್ ಇಸ್ ಅಬೌಟ್ ಆ್ಯನ್ ಮಲ್ಟಿಪ್ಲಿಕೇಶನ್. ಯಾವುದು ಜಾರ್ಮಲ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಚಾರ್ಜನ್ನು ನಾವು ಈ ಫಾರ್ಮಲ್ ದಟ್ ಈಸ್ ಎ ಟು ದ ಪವರ್ ಆಫ್ n ಇಂಟು ಎ ಟು ದ ಪವರ್ ಆಫ್ m ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ n ಪ್ಲಸ್ m ನೇಚರಲ್ಲಿ ನಾವು ಬರ್ಕೊಂಡು ಮಲ್ಟಿಪ್ಲಿಕೇಶನ್ನ ಮಾಡ್ತೀವಿ. ದಟ್ ಮೀನ್ಸ್ 10 ಟು ದ ಪವರ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮನ್ನು ಅಡಿಷನ್ ಮಾಡ್ತೀವಿ, ಮಾಮೂಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿವಿಷನ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಡಿವಿಷನ್ ಬರುತ್ತೆ. ಸೊ ಡಿವಿಷನ್ ಇಲ್ಲಿ ಮಾಮೂಲಿ ನಮಗೆ ಡಿವೈಡ್ ಮಾಡೋದು, ದಟ್ ಈಸ್ 25 ಡಿವೈಡೆಡ್ ಬೈ 5 ಇತ್ತು ಅಂದರೆ ದಟ್ ಈಸ್ 25 ಅಲ್ವಾ. 25 ಡಿವೈಡೆಡ್ ಬೈ 5 ಮೀನ್ಸ್ ನಾವೇನು ಮಾಡ್ತೀವಿ ಈಸಿಯಾಗಿ 5 1 5 5 5 5 ಹಾಗಾಗಿ ಇಲ್ಲಿ 5 ಆನ್ಸರ್ ಬರುತ್ತೆ. 5 1 5 5 25. ಸೊ ಈ ಥರ ಡಿವೈಡ್ ಮಾಡ್ತಾ ಹೋಗ್ತೀವಿ, ಅಥವಾ ಈ ಥರ ಡಿವೈಡ್ ಮಾಡೋದ್ರೆ ನೀವು ಹೈಸ್ಕೂಲ್ ಡೇಸ್ಗಳಲ್ಲಿ ಸುಮಾರು ನೋಡಿರ್ತೀವಿ. ಸೊ ಇಲ್ಲೂ ಕೂಡ ನಾವು ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಡಿವೈಡ್ ಮಾಡುವಾಗ ಸೊ ನಾರ್ಮಲ್ ಏನು ನಾವು ಹಿಂದೆ ಹೆಂಗೆ ಡಿವೈಡ್ ಮಾಡ್ತಿದ್ವೋ ಹಾಗೆ ಇಲ್ಲೂ ಕೂಡ ಡಿವೈಡ್ ಮಾಡ್ತೀವಿ. ಬಟ್ ಇಲ್ಲಿ ಇನ್ನೊಂದು ಈಕ್ವೇಷನ್ ನೀವು ನೆನ್ಪಿಟ್ಕೋಬೇಕು, ದಟ್ ಈಸ್ ಎ ಟು ದ ಪವರ್ ಎನ್ ಡಿವೈಡೆಡ್ ಬೈ ಎ ಟು ದ ಪವರ್ ಆಫ್ ಎಮ್. ಅರ್ಥ ಆಗ್ತಿದೆಯಾ? ಎ ಟು ದ ಪವರ್ ಆಫ್ ಎನ್ ಡಿವೈಡೆಡ್ ಬೈ ಎ ಟು ದ ಪವರ್ ಎಮ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎನ್ ಮೈನಸ್ ಎಮ್. ಯಾಕೆಂದರೆ ಡಿನಾಮಿನೇಟ್ರಲ್ಲಿರುವಂತಹ ಸಂಖ್ಯೆ ಮೇಲ್ಗಡೆ ಹೋದರೆ ಮೈನಸ್, ಹಾಗೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಸೇಮ್ ಇರೋದ್ರಿಂದ ಎ ಟು ದ ಪವರ್ ಆಫ್ ಎನ್ ಡಿವೈಡೆಡ್ ಬೈ ಎ ಟು ದ ಪವರ್ ಆಫ್ ಎಮ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎನ್ ಮೈನಸ್ ಎಮ್ ಆಗುತ್ತೆ. ಸೊ ಆ ಫಾರ್ಮಲ್ಲಿ ಇದು ಈಕ್ವೇಷನ್ಗಳಿದ್ದಾವೆ. ಆಗ ಇಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು 25.764 ಇಂಟು 10 ಟು ದ ಪವರ್ ಆಫ್ 7 ಇದೆ. 25.764 ಇಂಟು 10 ಟು ದ ಪವರ್ ಆಫ್ 7 ಇದೆ, ಡಿವೈಡೆಡ್ ಬೈ 3.567 ಇಂಟು 10 ಟು ದ ಪವರ್ ಆಫ್ ಮೈನಸ್ 4. ಹಾಗಾಗಿ ನಾವು ನಾರ್ಮಲ್ ಆಗಿ ಈ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಬಿಟ್ಟಾಕ್ಬಿಡಿ. ಈಗ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಬಿಟ್ಟಾಕ್ಬಿಟ್ಟು 25.764 ಡಿವೈಡೆಡ್ ಬೈ 3.567 ಅನ್ನು ಡಿವೈಡ್ ಮಾಡ್ತೀವಿ. ಕ್ಯಾಲ್ಕುಲೇಟರ್ ತಂದ್ಬಿಟ್ಟು 25.764 ಡಿವೈಡೆಡ್ ಬೈ 3.567 ಅನ್ನು ಟೈಪ್ ಮಾಡಿದ್ರೆ ಈಸ್ ಈಕ್ವಲ್ ಟು ಹೊಡೆದ್ರೆ ನಿಮಗೆ 7.222 ದಟ್ ಈಸ್ 2228763 ಸಿಗುತ್ತೆ. 7.222 ದಟ್ ಈಸ್ 7.2228763 ಸಿಗುತ್ತೆ. ಇಂಟು ಈಗ ಇಲ್ಲಿ ನಮಗೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಇದೆ, ದಟ್ ಈಸ್ 10 ಟು ದ ಪವರ್ ಆಫ್ 7 ಇದೆ. ನಾನು ಅವಾಗಲೇ ಹೇಳಿದೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ದಟ್ ಈಸ್ ಎ ಟು ದ ಪವರ್ ಆಫ್ ಎನ್ ಡಿವೈಡೆಡ್ ಬೈ ಎ ಟು ದ ಪವರ್ ಆಫ್ ಎಮ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎನ್ ಮೈನಸ್ ಎಮ್ ಆಗಿದೆ. ಹಾಗಾಗಿ ಇಲ್ಲಿ ಸೊ ಎ ಟು ದ ಪವರ್ ಆಫ್ ಎನಲ್ಲಿ 10 ಟು ದ ಪವರ್ ಆಫ್ 7 ಇದೆ, ಎ ಟು ದ ಪವರ್ ಆಫ್ ಎಮ್ ನೇಚರಲ್ಲಿ 10 ಟು ದ ಪವರ್ ಆಫ್ ಮೈನಸ್ 4 ಇದೆ. ಸೊ ಮೈನಸ್ ಇರೋದ್ರಿಂದ ಅದು ಮೇಲ್ಗಡೆ ಹೋಯ್ತು ಅಂದರೆ ಪ್ಲಸ್ ಆಗುತ್ತೆ. ದಟ್ ಈಸ್ 10 ಟು ದ ಪವರ್ ಆಫ್ 7 ಮೈನಸ್ ಅಲ್ವಾ, ಮೈನಸ್ ಇಲ್ಲಿ ನೋಡಿ ಮೈನಸ್ ಆಲ್ರೆಡಿ ನಾವು ಬರ್ಕೊಂಡಿದ್ದೆ, ಮೈನಸ್ ಆಫ್ ಮೈನಸ್ 4 ದಟ್ ಈಸ್ ಮೈನಸ್ ಇಂಟು ಮೈನಸ್ ದಟ್ ಈಸ್ ಪ್ಲಸ್ ಆಗುತ್ತೆ. ಹಾಗಾಗಿ 7 ಪ್ಲಸ್ 4 ದಟ್ ಈಸ್ 11 ಆಗುತ್ತೆ. ಹಾಗಾಗಿ 7.22876 ಇನ್ 7.22863 ಇಂಟು 10 ಟು ದ ಪವರ್ ಆಫ್ 11 ಆಯಿತು. 10 ಟು ದ ಪವರ್ ಆಫ್ 11. ಸೊ ಹಂಗೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ 3.75 ಇಂಟು 10 ಟು ದ ಪವರ್ ಆಫ್ ಮೈನಸ್ 5 ಡಿವೈಡೆಡ್ ಬೈ 1.2 ಇಂಟು 10 ಟು ದ ಪವರ್ ಆಫ್ ಮೈನಸ್ 5 ಇದೆ. ಸೊ ಈಸಿಯಾಗಿ 3.75 ಡಿವೈಡೆಡ್ ಬೈ ಅನ್ನೋ ಕ್ಯಾಲ್ಕುಲೇಟರ್ ತೊಗೊಂಡ್ಬಿಟ್ಟು 3.75 ಡಿವೈಡೆಡ್ ಬೈ 1.2 ಹೊಡೆದ್ರೆ ನಮಗೆ ಎಕ್ಸಾಕ್ಟಾಗಿ ನಮಗೆ 3.125 ಬರುತ್ತೆ. 3.125. ಅಗೇನ್ ದಿಸ್ ಈಸ್ ಎ 10 ಟು ದ ಪವರ್ ಆಫ್ ಮೈನಸ್ 7 ಈಸ್ ಇನ್ ದಿ ಫಾರ್ಮ್ ಆಫ್ ಎ ಟು ದ ಪವರ್ ಆಫ್ ಎನ್, 10 ಟು ದ ಪವರ್ ಆಫ್ ಮೈನಸ್ 5 ಈಸ್ ಇನ್ ದಿ ಫಾರ್ಮ್ ಆಫ್ ಎ ಟು ದ ಪವರ್ ಆಫ್ ಎಮ್. ಹಾಗಾಗಿ ಎ ಟು ದ ಪವರ್ ಆಫ್ ಎನ್ ಡಿವೈಡೆಡ್ ಬೈ ಎ ಟು ದ ಪವರ್ ಆಫ್ ಎಮ್ ಇಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎನ್ ಮೈನಸ್ ಎನ್ ಆಗಿರುತ್ತೆ. ಹಾಗಾಗಿ 10 ಟು ದ ಪವರ್ ಆಫ್ ಮೈನಸ್ 7 ಮೈನಸ್ ಆಫ್ ಮೈನಸ್ 5 ದಟ್ ಈಸ್ ಮೈನಸ್ ಇಂಟು ಮೈನಸ್ ದಟ್ ಈಸ್ ಪ್ಲಸ್ ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 7 ಪ್ಲಸ್ 5 ಆದರೆ ದಟ್ ಈಸ್ ಮೈನಸ್ 2 ಆಗುತ್ತೆ. 3.125
125 ಇಂಟು 10 ಟು ದ ಪವರ್ ಆಫ್ -2. ಯಾಕೆಂದರೆ -7ರಲ್ಲಿ -5 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ -2 ಉಳ್ಕೊಳ್ಳುತ್ತೆ. ಸೊ ಯಾವ ದೊಡ್ಡ ಸಂಖ್ಯೆ ಅದರಿಂದ ನಾವು ಸಬ್ಸ್ಟ್ರಾಕ್ಟ್ ಮಾಡಿದ್ವಿ ಅಷ್ಟೇ, ಹಾಗಾಗಿ -2 ಬರುತ್ತೆ. ಹಾಗೆ 3.125 ಇಂಟು 10 ಟು ದ ಪವರ್ ಆಫ್ -2 ಆಯಿತು. ದಿಸ್ ಇಸ್ ಅಬೌಟ್ ಆ್ಯನ್ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್. ಸೊ ಇನ್ನು ಮುಂದಿನ ಕ್ಲಾಸಲ್ಲಿ ನಾವು ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ನ ಡಿಸ್ಕಸ್ ಮಾಡ್ತೀವಿ. ಯು ಹ್ಯಾವ್ ಎನಿ ಡೌಟ್ ಮೀನ್ಸ್ ಯು ಕ್ಯಾನ್ ಆಸ್ಕ್ ಮೀ ಎನಿ ಟೈಮ್. ಥ್ಯಾಂಕ್ ಯು.